T1 News sponsored by Araskar, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಶ್ರೀದೇವಿ ಅರ್ತ್ ಮೂವರ್ಸ್, ಮಡಿಕೇರಿ. Hotel Amazon, Ilwal, Multi-Cuisine Family Restaurant. ಭೂವತ್ತುವರಿ ತೆರವುಗೊಳಿಸುವ ಸರ್ಕಾರದ ಕ್ರಮಕ್ಕೆ ತೀವ್ರ ವಿರೋಧ. ಬೆಳೆಗಾರರಿಗೆ ಅನಗತ್ಯ ಕಿರುಕುಳದ ವಿರುದ್ಧ ಆಕ್ರೋಶ. ಸೋಮರ್ಪೇಟೆಯಲ್ಲಿ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶದಲ್ಲಿ ಪ್ರಮುಖರ ಆಕ್ಷೇಪ. ಭೂವತ್ತುವರಿ ಕುರಿತು ಬೆಳೆಗಾರರು ರಾಜಿಗೆ ಮುಂದಾಗದಿರಿ. ಬೆಂಗಳೂರಿನ ಕಿಸ್ಸಿಂಗ್ ಡೇ ಆಚರಣೆಗೆ ತೀವ್ರ ವಿರೋಧ. ಮಾಜಿ ಸಂಸದೆ ತೇಜಸ್ವಿನಿ ರಮೇಶ್ ಕಿಡಿ. ಕೊಡಗಿನ 53 ಗ್ರಾಮಗಳು ಪರಿಸರ ಸೂಕ್ಷ್ಮ ವಲಯಕ್ಕೆ. ವಾಸ್ತವಾಂಶದ ಸರ್ವೆಯೊಂದಿಗೆ ಜನಾಭಿಪ್ರಾಯದ ವರದಿ ಸರ್ಕಾರಕ್ಕೆ. ಗ್ರಾಮ ಸರ್ವೆಗೆ ತಡೆಯೊಡ್ಡದಂತೆ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಮನವಿ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ 98ನೇ ಜನ್ಮದಿನಾಚರಣೆ. ಕಾಂಗ್ರೆಸ್ ಕಚೇರಿಯಲ್ಲಿ ರಾಷ್ಟ್ರ ನಾಯಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಗಣ್ಯರಿಂದ ಪ್ರಿಯದರ್ಶಿನಿಯವರ ಗುಣಗಾನ. ಸಕಲ ವ್ಯವಸ್ಥೆಗಳಿದ್ರೂ ವೈದ್ಯರ ಕೊರತೆ ಕಾಡ್ತಾ ಇರುವ ಸೋಮರ್ಪೇಟೆ ಸರ್ಕಾರಿ ಆಸ್ಪತ್ರೆ. ಕೋಮಾ ಸ್ಥಿತಿಯಲ್ಲಿರುವ ಆಸ್ಪತ್ರೆಗೆ ಚಿಕಿತ್ಸೆ ನೀಡಿ, ಇಲ್ಲ ಬೀಗ ಜಡಿದು ಅಂತ್ಯ ಸಂಸ್ಕಾರ ಹಾಡಿ ಸಾರ್ವಜನಿಕರ ಕಿಡಿಬಿಡಿ. ಹಲೋ, T1 ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ ಶೆಟ್ಟಿ. ಭೂಕಬಳಿಕೆ ಅಲ್ಲ, ನಮ್ಮದು ಸಾಗುವಳಿ, ನಮ್ಮ ಭೂಮಿ ನಮ್ಮದು ಎಂಬ ಘೋಷಣೆಗಳೊಂದಿಗೆ ಸೋಮರ್ಪೇಟೆಯಲ್ಲಿ ಜರುಗಿದ ಕಾಫಿ ಬೆಳೆಗಾರರ ಬೃಹತ್ ಸಭೆ ಒತ್ತುವರಿ ಭೂಮಿಯನ್ನ ತೆರವುಗೊಳಿಸದಂತೆ ಸರ್ಕಾರಕ್ಕೆ ಕಟ್ಟೆಚ್ಚರ ನೀಡಿತು. ಒತ್ತುವರಿ ತೆರವು ವಿರುದ್ಧ ಶೀಘ್ರದಲ್ಲಿಯೇ ಮಲೆನಾಡು ಜಿಲ್ಲೆಗಳ ಬಂದ್, ವಿಧಾನಸಭಾ ಮುತ್ತಿಗೆಯಂತ ತೀವ್ರ ರೀತಿಯ ಹೋರಾಟಕ್ಕೂ ಕಾಫಿ ಬೆಳೆಗಾರರ ಸಭೆ ನಿರ್ಣಯಿಸಿತು. ಸೋಮವಾರಪೇಟೆ ತಾಲೂಕು ಕಾಫಿ ಬೆಳೆಗಾರರ ಸಂಘ ಮತ್ತು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವತಿಯಿಂದ ಸೋಮವಾರಪೇಟೆಯಲ್ಲಿ ಜರುಗಿದ ಕಾಫಿ ಬೆಳೆಗಾರರ ಬೃಹತ್ ಸಭೆಯಲ್ಲಿ ಭೂ ಒತ್ತುವರಿ ತೆರವಿಗೆ ಸರ್ಕಾರ ಮುಂದಾಗಿರುವ ಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಗೊಂಡಿತು. ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಎಂಪಿ ಅಪ್ಪಚ್ಚು ರಂಜನ್, ಪರಿಸರಕ್ಕೆ ಪೂರಕವಾಗಿ ಮರಗಳನ್ನು ಬೆಳೆಸಿ ಕಾಫಿ ಬೆಳೆ ಬೆಳೆಯುತ್ತಿರುವ ಬೆಳೆಗಾರರಿಗೆ ಅನಗತ್ಯ ಕಿರುಕುಳ ಸಹಿಸಲು ಸಾಧ್ಯವಿಲ್ಲ. ಸರ್ಕಾರದ ವಿರುದ್ಧ ಹೋರಾಟದೊಂದಿಗೆ ಕಾನೂನು ಮೂಲಕವೂ ಹೋರಾಟ ನಡೆಸುವುದು ಸೂಕ್ತ ಎಂದು ಹೇಳಿದರು. ನಮ್ಮ ಸಂಪತ್ತನ್ನು ಬಳಕೆ ಮಾಡಲು ನಮಗೆ ಅವಕಾಶ ನೀಡಿದ ಕಾನೂನಿಗೆ ತಿದ್ದುಪಡಿ ಅಗತ್ಯ ಎಂದು ಹೇಳಿದರು. ಭೂಮಿ ಒತ್ತುವರಿ ಸೇರಿದಂತೆ ಕೃಷಿಕರ ವಿರುದ್ಧ ಸರ್ಕಾರ ಕಿರುಕುಳ ಮುಂದುವರೆಸಿದರೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ನೀಡಿ ಬೀದಿಗಿಳಿದು ಜನಪರ ಚಳವಳಿಯಲ್ಲಿ ಪಾಲ್ಗೊಳ್ಳುವುದಾಗಿ ಶಾಸಕ ರಂಜನ್ ಘೋಷಿಸಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಕೊಡಗಿನ ಬೆಳೆಗಾರರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಂಗೆಡಿಸುವಂತಹ ಯೋಜನೆಗಳು ತೂಗುಕತ್ತಿಯಂತೆ ಜಾರಿಯಾಗುತ್ತಿವೆ. ಹೀಗಿದ್ದರೂ ಯೋಧರಿಗಿರಬೇಕಾದ ಹೋರಾಟದ ಮನೋಸ್ಥಿತಿ ಕೊಡಗಿನ ಜನರಿಗೆ ಇಲ್ಲವಾಗಿರುವುದು ವಿಪರ್ಯಾಸ ಎಂದು ವಿಷಾದಿಸಿದರು. ಹಿಂದೆಂದೂ ಕಾಣದಂತಹ ಹೋರಾಟಕ್ಕೆ ಸಿದ್ಧರಾಗಿ ಎಂದು ಶಶಿಧರ್ ಕರೆ ನೀಡಿದರು. ಮನೆ ಮನೆಗೆ ಹೋರಾಟದ
ಕಾಂಗ್ರೆಸ್ ಮುಖಂಡ ಸಿಎಸ್ ಅರುಣ್ ಮಾಚಯ್ಯ ಮಾತನಾಡಿ, ಸರ್ಕಾರ ಯಾವುದೇ ಇರಲಿ ರೈತನ ಬೆನ್ನಿಗೆ ಚೂರಿ ಹಾಕುವ ಪ್ರವೃತ್ತಿ ನಿಲ್ಲುತ್ತಿಲ್ಲ. ರೈತರ ತಲೆಗೆ ಕೊಡಲಿ ಏಟು ಬೀಳುತ್ತಿರುವುದರಿಂದಲೇ ಅನೇಕ ಕೃಷಿಕರು ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಜಿ ಚಿದ್ದುಲಾಸ್ ಮಾತನಾಡಿ, ಕಾಫಿ ಜಿಲ್ಲೆಗಳ ಬಂದ್ಗಿಂತ ಕಾಫಿ ನಾಡಿನ ಶಾಸಕರು ಭೂ ಒತ್ತುವರಿ ಸಮಸ್ಯೆ ಬಗ್ಗೆ ಗಂಭೀರ ಚಿಂತನೆ ಹರಿಸಬೇಕು. ಶಾಸಕರು ಜನಪ್ರತಿನಿಧಿಗಳನ್ನ ಸಮಸ್ಯೆ ಬಗೆಹರಿಯುವವರೆಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಎಂದು ಜನ ಕರೆ ನೀಡುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ವಿಧಾನ ಪರಿಷತ್ ಮಾಜಿ ಶಾಸಕ ಎಸ್ಜಿ ಮೇದಪ್ಪ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಅನುಷ್ಠಾನಗೊಳಿಸಲು ಅಧಿಕಾರಿಗಳೇನಾದರೂ ಜಾಗದ ಸರ್ವೆ ಕಾರ್ಯಕ್ಕೆ ಮುಂದಾದರೆ ಅಧಿಕಾರಿಗಳಿಗೆ ದಿಗ್ಬಂಧನ ವಿಧಿಸಿ ಎಂದು ಕರೆ ನೀಡಿದರು. ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ತೀರ್ಥ ಮಲ್ಲೇಶ್, ಜಿಲ್ಲಾ ಕಾರ್ಯದರ್ಶಿ ಕೆಕೆ ವಿಶ್ವನಾಥ್, ಸೋಮವಾರಪೇಟೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಮೋಹನ್ ಬೋಪಣ್ಣ, ಕಾಂಗ್ರೆಸ್ ಮುಖಂಡರಾದ ಕೆಪಿ ಚಂದ್ರಕಲಾ, ಕೆಎಂ ಲೋಕೇಶ್, ವಿಎಂ ವಿಜಯ, ಅಭಿಮನ್ಯು ಕುಮಾರ್, ಕೊಡಗು ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಹೊಸೂರು ರಮೇಶ್ ಜೋಯಪ್ಪ ಮಾತನಾಡಿದರು. ಕೊಡಗಿನ ವಿವಿಧೆಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದ ಕಾಫಿ ಬೆಳೆಗಾರರು ನಮ್ಮ ಭೂಮಿ ನಮ್ಮದು, ಭೂ ಕಬಳಿಕೆ ಅಲ್ಲ, ನಮ್ಮದೇ ಸಾಗುವಳಿ ಎಂಬ ಘೋಷಣೆ ಕೂಗಿದರು. ಮುಂದಿನ ದಿನಗಳಲ್ಲಿ ಒತ್ತುವರಿ ತೆರವು ಕ್ರಮದ ವಿರುದ್ಧ ಕಾಫಿ ಬೆಳೆಯುವ ಜಿಲ್ಲೆಗಳ ಬಂದ್, ವಿಧಾನಸೌಧ ಮುತ್ತಿಗೆಯಂತಹ ತೀವ್ರ ಪ್ರತಿಭಟನೆಗೂ ಯೋಜನೆ ರೂಪಿಸುವ ಬಗ್ಗೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಟಿವಿ1 ನ್ಯೂಸ್, ಮಡಿಕೇರಿ. ಕೊಡಗು ಸೇರಿದಂತೆ ಮಲೆನಾಡು ಜಿಲ್ಲೆಗಳಲ್ಲಿ ಭೂ ಒತ್ತುವರಿ ಪ್ರಕರಣಗಳಲ್ಲಿ ಬೆಳೆಗಾರರು ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳಬಾರದು ಎಂದು ಮಾಜಿ ಸಂಸತ್ ಸದಸ್ಯೆ ತೇಜಸ್ವಿನಿ ರಮೇಶ್ ಕರೆ ನೀಡಿದ್ದಾರೆ. ರೈತರನ್ನ ಒಡೆಯುವ ರಾಜಕೀಯವನ್ನ ತೀವ್ರವಾಗಿ ವಿರೋಧಿಸಿ ಎಂದು ತೇಜಸ್ವಿನಿ ಕಾಫಿ ಬೆಳೆಗಾರರಿಗೆ ಕರೆ ನೀಡಿದರು. ಸೋಮವಾರಪೇಟೆಯಲ್ಲಿ ಕಾಫಿ ಬೆಳೆಗಾರರ ಬೃಹತ್ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸಂಸತ್ ಸದಸ್ಯೆ ಬಿಜೆಪಿ ನಾಯಕಿ ತೇಜಸ್ವಿನಿ ರಮೇಶ್, ಕೊಡಗು ಸೇರಿದಂತೆ ಮಲೆನಾಡು ಜಿಲ್ಲೆಗಳ ಬೆಳೆಗಾರರ ಭೂ ಒತ್ತುವರಿ ತೆರವಿಗೆ ಮುಂದಾಗಿರುವ ಅಧಿಕಾರಿಗಳ ನೀತಿಯನ್ನ ತೀವ್ರವಾಗಿ ಖಂಡಿಸಿದರು. ಬೆಳೆಗಾರರು ಯಾವುದೇ ರಾಜಿ ಮಾಡಿಕೊಳ್ಳುವುದು ಬೇಡ, ಸರ್ಕಾರ ಮತ್ತು ಕಾನೂನುಗಳಿರೋದೇ ಜನರಿಗೋಸ್ಕರ ಎಂದು ಹೇಳಿದ ಅವರು, ರೈತರನ್ನ ರಾಜಕೀಯದಿಂದ ಒಡೆಯುವ ಕಾರ್ಯಕ್ಕೆ ಯಾರೂ ಮುಂದಾಗಬಾರದು ಎಂದರಲ್ಲದೆ, ಭೂ ಒತ್ತುವರಿಯೇ ಬೇರೆ, ಭೂಗಳ್ಳರಿಂದ ನೆಲ ಅತಿಕ್ರಮಣ ಪ್ರಕರಣವೇ ಬೇರೆ. ಆದರೆ ಭೂಮಿ ಒತ್ತುವರಿಯನ್ನು ಕೂಡ ಭೂಗಳ್ಳರ ಪಟ್ಟಿಗೆ ಸೇರಿಸಿರುವುದೇ ಸಮಸ್ಯೆ ಬಿಗಡಾಯಿಸೋಕೆ ಕಾರಣ ಅಂತ ಕೂಡ ಅಭಿಪ್ರಾಯಪಟ್ಟರು. ಈಗಾಗಲೇ ಒತ್ತುವರಿ ತೆರವು ಎಂಬುದು ಕಾನೂನು ಎಂಬ ಹುಲಿಯ ಬಾಯಿಗೆ ಸೇರಿದ ಚೆಂಡಿನಂತಾಗಿದೆ. ಹುಷಾರಾಗಿ ಈ ನಿಟ್ಟಿನಲ್ಲಿ ವ್ಯವಹರಿಸಬೇಕೆಂದು ತೇಜಸ್ವಿನಿ ಕಿವಿಮಾತು ಹೇಳಿದರು. ನಮಗೆ ಗೊತ್ತಿಲ್ಲ, 3-4 ತಲೆಮಾರು
TV1 ನ್ಯೂಸ್ ಮಡಿಕೇರಿ. ನೈತಿಕ ಪೊಲೀಸ್ ಕಿರಿ ವಿರುದ್ಧ ಬೆಂಗಳೂರಿನಲ್ಲಿ ಭಾನುವಾರದ ಉದ್ದೇಶಿತ ಕಿಸ್ಸಿಂಗ್ ಡೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಿಸ್ಸಿಂಗೂ ಬೇಡ ಮಿಸ್ಸಿಂಗೂ ಬೇಡ ಅಂತ ಇಂಥ ಆಚರಣೆ ವಿರುದ್ಧ ಮಾಜಿ ಸಂಸದೆ ಬಿಜೆಪಿ ನಾಯಕಿ ತೇಜಸ್ವಿನಿ ರಮೇಶ್ ಕಿಡಿಕಾರಿದ್ದಾರೆ. ಮಹಿಳಾ ದೌರ್ಜನ್ಯದ ವಿರುದ್ಧ ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಾ ಇರುವಾಗಲೇ ಇದೆಂತ ಅಸಹ್ಯ ಆಚರಣೆ ಅಂತ ತೇಜಸ್ವಿನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೋಮವಾರಪೇಟೆಯಲ್ಲಿ TV1ನೊಂದಿಗೆ ಮಾತನಾಡಿದ ಮಾಜಿ ಸಂಸತ್ ಸದಸ್ಯೆ ಬಿಜೆಪಿ ನಾಯಕಿ ತೇಜಸ್ವಿನಿ ರಮೇಶ್, ಉದ್ದೇಶಿತ ಕಿಸ್ಸಿಂಗ್ ಡೇ ನಮ್ಮ ಭಾರತೀಯ ಸಂಸ್ಕೃತಿಯದ್ದು ಅಲ್ಲವೇ ಅಲ್ಲ. ನಮಗೆ ಕಿಸ್ಸಿಂಗೂ ಬೇಡ ಮಿಸ್ಸಿಂಗೂ ಬೇಡ ಅಂದ್ರು. ತೇಜಸ್ವಿನಿ ಹೇಳಿಕೆ ಹೀಗಿದೆ. ಪರ ವಿರೋಧದ ಪ್ರಶ್ನೆನೇ ಇಲ್ಲ. ಇದು ಭಾರತ ದೇಶ. ಭಾರತ ದೇಶದಲ್ಲಿ ಕಿಸ್ಸಿಂಗ್ ಡೇ ಮಿಸ್ಸಿಂಗ್ ಡೇ ಇದೆಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಜನ ಒಂದು ಪರಂಪರೆಯನ್ನು ಮಾಡಿಟ್ಟಿದ್ದಾರೆ. ಒಂದು ವಿವಾಹ ಅನ್ನುವ ಒಂದು ಸಂಸ್ಥೆ ಮಾಡಿದ್ದಾರೆ. ಗೃಹಸ್ಥಾಶ್ರಮ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ. ಈ ಕಿಸ್ಸಿಂಗು ಮಿಸ್ಸಿಂಗು ಎಲ್ಲ ಬೆಡ್ರೂಮ್ ಒಳಗಡೆ ಮಾಡ್ತಕ್ಕಂಥದ್ದು. ಅದನ್ನು ಬಯಲು ಮಾಡಿದ್ರೆ ಅದು ಭಾರತ ದೇಶ ಆಗೋದಿಲ್ಲ, ಅದು ಬೇರೆ ದೇಶ ಆಗುತ್ತೆ. ದಯವಿಟ್ಟು ಇದರ ಹಿಂದೆ ಮಾತನಾಡ್ತಕ್ಕಂಥ ಭಾವಾರ್ಥವನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಯಾವ ದೇಶದ ಜನ ಬಂದು ಈ ಸಂಸ್ಕೃತಿಗಳನ್ನು ತರ್ತಾ ಇದ್ದಾರೆ. ಎಲ್ಲವೂ ತೆರೆಯ ಮೇಲೇ ಬಂದ್ಬಿಟ್ರೆ ಮತ್ತು ಮನುಷ್ಯನ ನಡುವೆ ಏನಿದೆ? ತಾಯಿ ಮಗುವಿಗೆ ಮುತ್ತು ಕೊಡೋದನ್ನ ಕಿಸ್ಸಿಂಗ್ ಅಂತ ನಾವು ಕರೆಯೋದಿಲ್ಲ. ಅಣ್ಣ ತಂಗಿಯನ್ನ ಸ್ಪರ್ಶ ಮಾಡೋದನ್ನ ಸ್ಪರ್ಶ ಅಂತ ನಾವು ಕರೆಯೋದಿಲ್ಲ. ಅದೆಲ್ಲ ನಮ್ಮ ಜನರಿಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಇದು ನೇರವಾಗಿ ಅಂದರೆ ನಮ್ಮ ಭಾರತೀಯತೆಗೆ ಆಗ್ತಿರ್ತಕ್ಕಂಥ ಸವಾಲು. ಈ ಶಕ್ತಿಗಳು ಹಿಂದೆನೂ ಇತ್ತು, ಇವಾಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಸಮಾಜ ಇದಕ್ಕೆಲ್ಲ ಉತ್ತರ ಕೊಡುತ್ತೆ. ಇಂಥವ್ರನ್ನೆಲ್ಲ ಸಮಾಜ ನೋಡ್ಕೊಳ್ಳುತ್ತೆ. ಇಂಥ ಜನ ಅನೇಕ ಜನ ಬಂದು ಹೋಗಿದ್ದಾರೆ. ಇದೆಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಯುವಕರು ಈಗಾಗಲೇ ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವು ಸಾಯ್ತಾ ಇದ್ದೇವೆ. ಬೀದಿಯಲ್ಲಿ ಇರ್ತಕ್ಕಂಥ ಸಿನಿಮಾಗಳು, ಬೇಡದ ನೆಟ್ಟಲ್ಲಿ ಸಿಗ್ತಕ್ಕಂಥ ಕೆಟ್ಟ ಚಿತ್ರಗಳನ್ನು ನೋಡಿ ಪುಟ್ಟ ಮಗುವಿನಿಂದ ತಾಯಂದಿರವರೆಗೆ ಈಗಾಗಲೇ ರಕ್ಷಣೆ ಇಲ್ಲದಾಗಿದೆ. 98% ಪುರುಷರು ಒಳ್ಳೆಯವರಿದ್ದಾರೆ. ಆದರೆ 2% ಪುರುಷರಿಂದ ಎಲ್ಲ ಪುರುಷರಿಗೂ ಕೆಟ್ಟ ಹೆಸರು ಬಂದಿದೆ. ಅದರ ಜೊತೆಗೆ ಸಮಾಜವನ್ನು ಒಳ್ಳೇದು ಮಾಡೋದಕ್ಕೆ ಏನಾದರೂ ಕೊಡೋಣ. ಸಮಾಜವನ್ನು ಕೆಡಿಸೋದಕ್ಕೆ ಕಾಂಪಿಟೇಷನ್ ಬೇಡ ಅನ್ನೋದು ನನ್ನ ಮನವಿ ಅಷ್ಟೇ. TV1 ನ್ಯೂಸ್ ಮಡಿಕೇರಿ. ಕೊಡಗಿನ 53 ಗ್ರಾಮಗಳು ಪರಿಸರ ಸೂಕ್ಷ್ಮ ವಲಯಕ್ಕೆ ಸೇರ್ಪಡೆಗೊಳಿಸುವ ಕುರಿತು ವಾಸ್ತವಾಂಶದ ಸರ್ವೆ ಕಾರ್ಯ ನಡೆಸಲಾಗ್ತಾ ಇದ್ದು, ಗ್ರಾಮಸ್ಥರು ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸದಂತೆ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಮನವಿ ಮಾಡಿದರು. 53 ಗ್ರಾಮಗಳ ಜನತೆಯ ಅಭಿಪ್ರಾಯ ಸಂಗ್ರಹಿಸಲು ವಿಶೇಷ ಕೌಂಟರ್ ತೆರೆಯಲು ಕ್ರಮ ಕೈಗೊಳ್ಳಲಾಗುವುದಲ್ಲದೆ ಜನರ ಸಲಹೆಯನ್ನ ಸರ್ವೆಯೊಂದಿಗೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ತಿಳಿಸಿದರು. ಕಸ್ತೂರಿ ರಂಗನ್ ವರದಿಯಂತೆ ಕೊಡಗಿನ 53 ಗ್ರಾಮಗಳು ಪರಿಸರ ಸೂಕ್ಷ್ಮ ವಲಯಕ್ಕೆ ಒಳಪಡಲಿದ್ದು, ಸಾಂಪ್ರದಾಯಿಕ ಅರಣ್ಯ ಮತ್ತು ನೈಸರ್ಗಿಕ ಅರಣ್ಯ ಪ್ರದೇಶಗಳ ಸರ್ವೆ ಕಾರ್ಯವನ್ನು ರಾಜ್ಯ ಸರ್ಕಾರ ರಚಿಸಿರುವ ಜಿಲ್ಲಾ ಮಟ್ಟದ ಸಮಿತಿ ನಡೆಸ್ತಾ ಇದೆ. ಈ ಸರ್ವೆ ಕಾರ್ಯಕ್ಕೆ ಗ್ರಾಮಸ್ಥರು ಅಡ್ಡಿಪಡಿಸದೆ ತಮ್ಮ ಪರವಿರೋಧ ಅಭಿಪ್ರಾಯಗಳನ್ನು ಲಿಖಿತ ರೂಪದಲ್ಲಿ ನೀಡಬೇಕೆಂದು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಮನವಿ ಮಾಡಿದರು. ಮಡಿಕೇರಿ ಕೋಟೆಹಳ್ಳಿ ವಿಧಾನ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ, ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ಪ್ರಕಾರ ಸಾಂಪ್ರದಾಯಿಕ ಮತ್ತು ನೈಸರ್ಗಿಕ ಅರಣ್ಯಗಳ ವರ್ಗೀಕರಣ ನಡೆಯಬೇಕಿದೆ. ಈ 2 ಅರಣ್ಯಗಳು ಗ್ರಾಮದಲ್ಲಿ 20% ಮತ್ತು ಅದಕ್ಕಿಂತ ಮೇಲ್ಪಟ್ಟಿದ್ರೆ ಸೂಕ್ಷ್ಮ ವಲಯ ಎಂದು ಸರ್ವೆ ನಡೆಸಿ ಶಿಫಾರಸು ಮಾಡಬಹುದಾಗಿದೆ. ಆದರೆ ಸರ್ವೆ ಸಂದರ್ಭ ಜನರ ಅಭಿಪ್ರಾಯಗಳಿಗೂ ಅವಕಾಶ ನೀಡಲಾಗಿದೆ ಎಂದು ಅನುರಾಗ್ ತಿವಾರಿ ತಿಳಿಸಿದರು. ಕಾಫಿ, ಏಲಕ್ಕಿ ಸೇರಿದಂತೆ ಕೃಷಿ ಭೂಮಿಯ ಸರ್ವೆ ಮಾಡಲಾಗ್ತಾ ಇದ್ದು, ಈ ಬಗ್ಗೆಯೂ ಪರಿಸರ ಸೂಕ್ಷ್ಮ ವಲಯದ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜನವಸತಿ ಮಾನವನ ಚಟುವಟಿಕೆ ಪ್ರದೇಶಕ್ಕೆ ಪರಿಸರ ಸೂಕ್ಷ್ಮ ವಲಯದಿಂದ ಮಾನ್ಯತೆ ನೀಡಲು ಅವಕಾಶವಿರುವ ಹಿನ್ನೆಲೆಯಲ್ಲಿ ಜನತೆಗೆ 10 ದಿನಗಳ ಕಾಲ ತಮ್ಮ ಅಭಿಪ್ರಾಯ ಸಂಗ್ರಹಿಸಲು ಕೋಟೆ ಆವರಣದಲ್ಲಿ ಕೌಂಟರ್ ತೆರೆಯಲಾಗುತ್ತದೆ. ಹೀಗೆ ಸಂಗ್ರಹವಾದ ಅರ್ಜಿಗಳನ್ನು ಸರ್ವೆ ಕಾರ್ಯದ ವರದಿಯೊಂದಿಗೆ ಲಗತ್ತಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತದೆ ಎಂದು ಅನುರಾಗ್ ತಿವಾರಿ ತಿಳಿಸಿದರು. ರಾಜ್ಯ ಸರ್ಕಾರ ಒಂದು ಪಾಲಿಸಿ ಮಾಡಿದ್ರು, ಹೊಸ ನಿಯಮ ಇತ್ತು. ಅದೇ ಪ್ರಕಾರ ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಸರ್ವೆ ಆಗಬೇಕಾಗಿತ್ತು. ಅದು ಸರ್ವೆ ಎಲ್ಲ ಆಗೋಗಿದೆ. 9 ಬ್ಲಾಕ್ ಐಡೆಂಟಿಫೈ ಮಾಡಲಾಗಿದೆ. ಅದು 9 ಬ್ಲಾಕ್ ವಿ ಹ್ಯಾವ್ ಸೆಂಟ್ ಫಾರ್ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಟು ರಾಜ್ಯ ಸರ್ಕಾರ. ಒಂದು ಹಂತದಲ್ಲಿ ಒಂದು ಕಮಿಟಿ ಇದೆ, ಅವ್ರಿಗೆ ಕಳಿಸಾಗಿದೆ. 24 ತಾರೀಕು ಆದ ಮೇಲೆ ವಿ ಆರ್ ಗೋಯಿಂಗ್ ಟು ಓಪನ್ ಅ ಸ್ಪೆಷಲ್ ಆಫೀಸ್ ಆರ್ ಸ್ಪೆಷಲ್ ಕೋಷ್ಟಕ್. ಅಲ್ಲಿ ಒಬ್ಬರು ಕೂತಿರ್ತಾರೆ. ಆಲ್ 3 ಡಿಪಾರ್ಟ್ಮೆಂಟ್ 4 ಡಿಪಾರ್ಟ್ಮೆಂಟ್ಸ್ ಅವರು ಒಟ್ಟಿಗೆ ಟೀಮ್ ಆಗಿ ಕೂತಿರ್ತಾರೆ. ವಿ ವಿಲ್ ಇಂಟಿಮೇಟ್ ದ ಟೈಮ್ ಆಲ್ಸೋ, ಪ್ಲೇಸ್ ಆಲ್ಸೋ. ಅದು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಬಂದು ಎಲ್ಲರಿಗೂ ಕೇಳಕ್ಕೆ, ಎವ್ರಿಬಡಿ ಇಸ್ ಫ್ರೀ ಟು ಕಮ್ ಅಂಡ್ ರೆಕಾರ್ಡ್ ದೇರ್ ಅಡ್ವರ್ಸ್ ಒಪಿನಿಯನ್ಸ್, ಅಬ್ಸರ್ವೇಷನ್ಸ್ ಏನೇನಿದ್ರೆ ಲಿಖಿತ ಮೂಲಕ. ಬಿಕಾಸ್ ವಿ ಹ್ಯಾವ್ ಟು ಪ್ರಿಪೇರ್ ಅ ರಿಪೋರ್ಟ್. ಆ ರಿಪೋರ್ಟ್ ನಲ್ಲಿ ಯಾರೇ ಬರಲಿ ಎವ್ರಿಬಡೀಸ್ ಒಪಿನಿಯನ್ ವಿಲ್ ಟೇಕ್.
Because it is our responsibility as a district administration to hear everybody. ಎಲ್ಲರದು ಕೇಳಿಬಿಟ್ಟು ಅವ್ರದ್ದು ಏನೇನು ಆಶಯಗಳು ಇದೆ ಊರು ಹಳ್ಳಿ ವೈಸ್ we will record it and then we will ಡಿಸಿಎಫ್ ಮಣಿಕಂಠನ್ ಮಾತನಾಡಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೂಲಕ ಸೂಕ್ಷ್ಮ ವಲಯದ ವರದಿ ಕೇಳಿರುವ ಹಿನ್ನೆಲೆಯಲ್ಲಿ ಈ ಸರ್ವೆ ಕಾರ್ಯ ನಡೆಸಲಾಗ್ತಾ ಇದೆ. ಸೂಕ್ಷ್ಮ ವಲಯದಲ್ಲಿ ರೆಡ್ ಕೆಟಗರಿಯ ಕಲ್ಲು ಗಣಿಗಾರಿಕೆ, ಮರ ಉದ್ದಿಮೆ ಸೇರಿದಂತೆ ಕೆಲವೊಂದು ಅಂಶಗಳಿಗೆ ನಿರ್ಬಂಧ ಬೀಳಲಿದೆ. ಕೃಷಿ ಚಟುವಟಿಕೆ, ತೋಟದ ಒಳಗಿರುವ ಮರಗಳ ಕೊಂಬೆ ಕಟಾವಿಗೆ ಯಾವುದೇ ಅಡ್ಡಿ ಇರುವುದಿಲ್ಲ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಮರಳು ಅಭಾವ ತಲೆದೋರಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ 9 ಕಡೆ ಮರಳು ನಿಕ್ಷೇಪಗಳನ್ನು ಗುರುತಿಸಿ ರಾಜ್ಯ ಸರ್ಕಾರದ ಪರಿಸರ ಮಂತ್ರಾಲಯಕ್ಕೆ ಅನುಮತಿಗಾಗಿ ವರದಿ ಸಲ್ಲಿಸಲಾಗಿದೆ. ಈ ಪ್ರಕ್ರಿಯೆಗೆ ಸ್ಪಂದನೆ ದೊರೆಯುವ ಭರವಸೆ ಇದ್ದು ಡಿಸೆಂಬರ್ 15ರ ನಂತರ ಮರಳು ದೊರೆಯಲಿದೆ ಎಂದು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ತಿಳಿಸಿದರು. ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯ ನ್ಯಾಯಾಂಗದ ನಿರ್ದೇಶನದಂತೆ ಕೈಗೆತ್ತಿಕೊಳ್ಳಲಾಗಿದೆ. ಸರ್ಕಾರಿ ಭೂಮಿ ಒತ್ತುವರಿ ಪ್ರಕರಣದಲ್ಲಿ ಭೂ ಒತ್ತುವರಿದಾರರನ್ನ ಹಂತ ಹಂತವಾಗಿ ತೆರವುಗೊಳಿಸಲಾಗುತ್ತದೆ. ಯಾವ ಪ್ರಭಾವಿ ವ್ಯಕ್ತಿಯೂ ಇದರಿಂದ ಹೊರಗೆ ಉಳಿಯುವ ಪ್ರಶ್ನೆಯೇ ಇಲ್ಲ ಎಂದು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಸ್ಪಷ್ಟಪಡಿಸಿದರು. ಇಮಿಡಿಯೇಟ್ ಆಗಿ ಅದು ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿ ಇರುತ್ತೆ ಎಸಿ ಅಧ್ಯಕ್ಷತೆಯಲ್ಲಿ. ಅದರಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಸ್, ತಾಲೂಕು ಮಟ್ಟ ಡಿಪಾರ್ಟ್ಮೆಂಟ್ಸ್ಗಳ ಮೆಂಬರ್ ಇರ್ತಾರೆ. ಅವರು ಎಲ್ಲರಿಗೂ ಸೇರಿ ಅಲ್ಲಿಂದ ಅವ್ರು ಕ್ಲಿಯರ್ ಮಾಡಬೇಕು. ಯಾಕಂದ್ರೆ ಅಲ್ಲಿಂದ ಕ್ಲಿಯರ್ ಮಾಡಾದ್ಮೇಲೆ ಆಲ್ ದ 3 ತಾಲೂಕ್ಸ್ ಇಂದ ಕ್ಲಿಯರ್ ಆದ್ಮೇಲೆ ಇಟ್ ವಿಲ್ ಕಮ್ ಟು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ, ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್. ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ನಲ್ಲಿ ಎಲ್ಲರೂ ಇರ್ತಾರೆ. ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಮೈನ್ ಅಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್ ಅಂಡರ್ ದ ಲೀಡರ್ಶಿಪ್ ಆಫ್ ಡಿಸಿ. ದ್ಯಾಟ್ ಆಲ್ಸೋ ಹ್ಯಾಸ್ ಟು ಬಿ ಕ್ಲಿಯರ್. ಅದರಾದ ಮೇಲೆ ಇಮಿಡಿಯೇಟ್ಲಿ ಇಟ್ ವಿಲ್ ಬಿ ಗಿವನ್ ಟು PWD ಫಾರ್ ಕಾಲಿಂಗ್ ಟೆಂಡರ್ಸ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ದೆಮ್ ಟು ಮೇಕ್ ರೆಡಿ ಎವ್ರಿಥಿಂಗ್. And 15 days short term notice adu tender kardbiಟ್ಟು then it will be finalized and work order will be given. Now the problem is we cannot call tender immediately. ಯಾಕೆ? ಯಾಕಂದ್ರೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ನಲ್ಲಿ ಬೇರೆ ಬೇರೆ ಕಂಡೀಷನ್ ಷರತ್ತುಗಳು ಹಾಕ್ತಾ ಇದ್ದಾರೆ ಕಮಿಟಿಯಿಂದ. So unless we don't know the conditions we cannot call a tender. So this is there. We are hopeful that if it is cleared on 24th 24ನೇ ತಾರೀಕಿಗೆ ನಮ್ಮ ಹತ್ರ ಸಿಗ್ಬಿಟ್ರೆ I am hopeful that by I am keeping only 3 to 4 days for clearing at taluk level and my level. ಎರಡು ಲೆವೆಲ್ ನಲ್ಲಿ ಕ್ಲಿಯರ್ ಮಾಡಕ್ಕೆ 3-4 ದಿವಸ ತಗೊಂಡ್ಬಿಟ್ಟು ಬೇಗ ಕ್ಲಿಯರ್ ಮಾಡಿಬಿಟ್ಟು ಐ ಆಮ್ ಹೋಪ್ಫುಲ್ ವಿದಿನ್ ದಿಸ್ ಮಂತ್ ನವೆಂಬರ್ ಒಳಗಡೆ ಟೆಂಡರ್ ಪ್ರಾಸೆಸ್ ಸ್ಟಾರ್ಟ್ ಮಾಡಕ್ಕೆ, ಸೋ ದಟ್ ಬೈ 15th of December we can open up the process legally. ಸುದ್ದಿಗೋಷ್ಠಿಯಲ್ಲಿ ಡಿಸಿಎಫ್ ಶಿವಶಂಕರ್, ಡಿಸಿಎಫ್ ಶಂಕರ್ ಹಾಜರಿದ್ದರು. TV1 ನ್ಯೂಸ್ ಮಡಿಕೇರಿ. TV1 ನ್ಯೂಸ್ ನಲ್ಲಿದೀಗ ಬ್ರೇಕ್. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಕೊಪ್ಪ. Festival offer and mega exchange mela. 40 inches LED just 24,990. 22 inches LED 9,990. Refrigeration 6,990. Washing machine 7,490. Mixie 1,990. Old TV exchange 2,000 to 10,000. Fridge 2,000 to 4,000. Mixie 1,000 to 1,500. Washing machine 2,000 to 4,000. Only at Bharti Radio House. On V-Guard water heater, ₹1,000 discount. 1,000 rupees worth gift of every purchase. Sony Cyber Shot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom only at Bharati Radio House. Number 1 electronic showroom in Coorg. Bharti Radio House, Madikeri, Gonikoppa. Tata Motor Horizon Next, RS Car. Mega Festival Exchange. Offer on all Tata cars. Test drive any Tata cars. Offer for the month. Nano up to 45,000 cash benefits. Indica rupees 40,000 cash benefits. Vista up to ₹60,000. Indigo up to 50,000 cash benefits. Sumo up to 20,000 cash benefits. Safari up to 50,000 cash benefits. Safari Storm up to 50,000 cash benefits. Venture up to ₹45,000. Arya up to 15,000 cash benefits. Movos up to 15,000 cash benefits. Special finance schemes. On-road funding up to 90%.
no income proof, funding up to 80%. Lowest EMI of rupees 3,999 on Nano Lowest interest rate at 8.5%. for state government and central government employees. Araskar, opposite Kaveri Hall, Racecourse Road, Madikeri. Phone 08272 221188 221199. Araskar, opposite Reliance Petrol Bunk, Onampet Road, Gonikoppa. Contact 08274247130. Tata Motor Horizon Next. Araskar. Terms and conditions applies. The Kaveri Tech CCTV Solution Ravarinda Festival Mega Offer. Just buy CCTV at rupees 12,999. Included for CC Plus 10-meter cable, CP Plus 500 GB hard disk, CC Plus Doom camera, CC Plus DVR. Limited period only. Also, you can watch videos from your Android phones. Visit today the Kaveri Tech Solution, CMC Complex, shop number 35 near Town Hall, Madikeri. Contact 9844290058 08272 222 ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಲ್ಟಿ ಕ್ವಿಸಿನ್ ರಿವಾಲ್ವಿಂಗ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ಹೋಟೆಲ್ ಹೈ ಪಾರ್ಕ್. ಮೈಸೂರಿನ ಪಕ್ಷಿನೋಟ ಈಗ ಹೈ ಪಾರ್ಕ್ನ ಓಪನ್ ಏರ್ ಗಾರ್ಡನ್ ನಲ್ಲಿ ಕುಳಿತು ಸವಿಯುವ ಸುಂದರ ಅನುಭವ. ಬಫೆಟ್ ಸಿಸ್ಟಮ್ ಓನ್ಲಿ at just rupees 350 per head from 6:30 to 11 p.m. Valet parking available. ಹೋಟೆಲ್ ಹೈ ಪಾರ್ಕ್ ನಂಬರ್ 28 5ನೇ ಮಹಡಿ ಡಿ ದೇವರಾಜ ಅರಸು ರಸ್ತೆ ಮೈಸೂರು. Opening of new shop for BMM brand, best quality and best price cement and TMT steel bar. Outdoor successfully satisfied the customers in Andhra, Bangalore and Mysore. We have opened retail outlet Coffeeland, Coorg district. Opening offer on TMT cement per bag rupees 375 only and BMM street per kg rupees 47 only. Free door delivery up to 15 km. Step in today. MB Engineering and Supplies, Bypass Road, Gonikappal. Mani Pandavi Punacha. Mobile 9945510749 9448352 MB Engineering and Supplies. Cook's Glory, the Fort Markara. Boutique Hotel, luxury multi-cuisine restaurant with AC and non-AC room. Indian, Tandoor, Chinese and taste of good delicious veg and non-veg food. Well-furnished rooms, 24 hours room service, travel desk, ample car parking, free home delivery within Madikeri 3 km. Step in today. The Fort Markara, Kodava Samaja Building, Main Road, Madikeri. Phone 08272 229966 228866. Mobile 9900057223. The Fort Markara. ಕೊಡಗು ಹೆಗ್ಗಡೆ ಸಮಾಜ ಬಿಟ್ಟಂಗಲ ಸುಸಜ್ಜಿತ ಸಂಪೂರ್ಣ ವ್ಯವಸ್ಥೆಯುಳ್ಳ ಕಿಚನ್, ಸರ್ವರ್, ಡೈನಿಂಗ್ ಹಾಲ್, ಫಂಕ್ಷನ್ ಹಾಲ್, ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಹೊಂದಿರುವ ಸಮಾಜ ಬಾಡಿಗೆಗೆ ಲಭ್ಯವಿದ್ದು ಮದುವೆ ಸಮಾರಂಭ, ಎಂಗೇಜ್ಮೆಂಟ್, ಪಾರ್ಟಿ, ನೇಮಿಂಗ್ ಸೆರೆಮನಿ ಇನ್ನಿತರ ಯಾವುದೇ ಸಮಾರಂಭಗಳನ್ನ ಚಿಂತೆ ಇಲ್ಲದೆ ಮಾಡಬಹುದು. ಹಿಂದೆ ನಿಮ್ಮ ಸಮಾರಂಭಗಳಿಗೆ ದಿನಾಂಕವನ್ನ ಕಾಯ್ದಿರಿಸಿ. ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ. ಫೋನ್ 9449627149 9663955751. ಕೊಡಗು ಹೆಗ್ಗಡೆ ಸಮಾಜ ಬಿಟ್ಟಂಗಾಲ. Are you looking for a luxury homes within your budget? BK Groups presents Dream Home in Coorg. First time in Coorg, Kerala's #1 interiors company. BK Groups, now in your city. Interior designs, furnishing,
Constructions. Make your dream come true. Visit BK Group near KSRTC bus stand, Madikeri. Call 223666. ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ 98ನೇ ಜನ್ಮದಿನವನ್ನ ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಿಸಲಾಯಿತು. ಇಂದಿರಾ ಗಾಂಧಿ ಅವರ ಜನಪರ ಆಡಳಿತದ ಕುರಿತು ಗಣ್ಯರು ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಧೀಮಂತ ಮಹಿಳೆ ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ 98ನೇ ಜನ್ಮದಿನವನ್ನು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಚರಿಸಲಾಯಿತು. ಮಡಿಕೇರಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಕಾಂಗ್ರೆಸ್ ಪ್ರಮುಖರು ಪುಷ್ಪಾರ್ಚನೆಗೈದರು. ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಿಟಿ ಪ್ರದೀಪ್ ಮಾತನಾಡಿ, ವಿಶ್ವ ನಾಯಕಿ ಇಂದಿರಾ ಗಾಂಧಿ ಸ್ವಾತಂತ್ರ್ಯ ನಂತರ ಭಾರತ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ಧೀಮಂತ ನಾಯಕಿಯಾಗಿದ್ದರು. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನ್ಧನ್ ಯೋಜನೆ ಜಾರಿಗೆ ತಂದು ಮಾಧ್ಯಮಗಳಲ್ಲಿ ಪ್ರಚಾರ ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಇಂದಿರಾ ಗಾಂಧಿಯವರು ಅಂದೇ ಬ್ಯಾಂಕುಗಳ ರಾಷ್ಟ್ರೀಕರಣ ಮಾಡುವುದರ ಮೂಲಕ ಬಡವರಿಗೆ ಬ್ಯಾಂಕ್ಗಳ ಬಾಗಿಲನ್ನು ತೆರೆದವರು ಎಂದು ಬಿಟಿ ಪ್ರದೀಪ್ ಬಣ್ಣಿಸಿದರು. ಪ್ರಧಾನಮಂತ್ರಿಯವರ ಜನ್ಧನ್ ಧನ್ ಅಂತ ಹೇಳುವ ಸದ್ದನ್ನು ಮಾಡ್ತಾ ಇದ್ದಾರೆ. ಇವತ್ತು ಟಿವಿ ಮಾಧ್ಯಮಗಳಲ್ಲಿ ಮೋದಿಯವರು ಜನರಿಗೆ ಎಲ್ಲ ಬಡವರಿಗೆ ಹಣದ ಖಾತೆಯನ್ನು ತೆಗೆಯುವ ಕಾರ್ಯಕ್ರಮವನ್ನ ಬಹಳ ದೊಡ್ಡದಾಗಿ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಆವಾಗಲೇ ಅವರ ಕಾಲದಲ್ಲೇ ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡಿ ಬಡವರಿಗೆ ಬಾಗಿಲನ್ನು ತೆಗೆದುಕೊಟ್ಟವರು ಶ್ರೀಮತಿ ಇಂದಿರಾ ಗಾಂಧಿ. ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ಗಣೇಶ್ ಮಾತನಾಡಿ, ದೇಶಕ್ಕಾಗಿ ಗಾಂಧಿ ಕುಟುಂಬದ ತ್ಯಾಗ ಬಲಿದಾನ ಅಪ್ರತಿಮವಾದುದು. ಇಂದಿರಾ ಗಾಂಧಿಯವರ ಅಗಲಿಕೆ ದೇಶಕ್ಕೆ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ. ಇಂದಿರಾ ಗಾಂಧಿಯವರ ಹೋಲಿಕೆ ಇರುವ ಪ್ರಿಯಾಂಕಾ ಗಾಂಧಿ ಸಕ್ರಿಯ ರಾಜಕಾರಣಕ್ಕೆ ಬರುವ ಮೂಲಕ ಇಂದಿರಾ ಗಾಂಧಿಯವರ ಸ್ಥಾನ ತುಂಬಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಂದಿರಾ ಗಾಂಧಿಯವರ ಮುಖವನ್ನೇ ಹೋಲುವಂತ ಮತ್ತು ಆ ಗಡಿಸ್ತನದಿಂದ ನಿಲ್ಲುವಂತ ಒಂದು ಇದನ್ನು ಕೂಡ ತಾವೆಲ್ಲ ನೋಡಿರ್ಬೋದು. ಫೋಟೋದಲ್ಲಿ ಕೂಡ ಇವತ್ತು ವಾಸ್ತವ ಕೂಡ ಬಹಳ ಭೇದಾಗ್ತಾ ಇದೆ. ಅದರಿಂದ ಇವತ್ತು ಪ್ರಿಯಾಂಕಾ ಗಾಂಧಿ ಕೂಡ ಸಕ್ರಿಯವಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು, ಸಕ್ರಿಯವಾಗಿ ಅವರು ಪಾಲ್ಗೊಳ್ಳಬೇಕು ಮತ್ತು ಈ ಕಾಂಗ್ರೆಸ್ ಪಕ್ಷದ ಒಂದು ಮೂಲಾದಿಯನ್ನು ನಾವೆಲ್ಲ ಸೇರಿ ನಡೆಸಬೇಕಾದ್ರೆ ಅವರ ಕೂಡ ಪಾತ್ರ ಇದರಲ್ಲಿ ಮುಖ್ಯವಾಗಿ ಬರಬೇಕು ಅಂತ ಹೇಳಿಕೊಂಡು. ಮಡಿಕೇರಿ ನಗರಸಭಾ ಅಧ್ಯಕ್ಷೆ ಜುಲೇಖಾಬಿ ಮಾತನಾಡಿ, ಮಹಿಳೆಯರು ರಾಜಕೀಯವಾಗಿ ಮುಂಚೂಣಿಗೆ ಬರಲು ಇಂದಿರಾ ಗಾಂಧಿಯವರೇ ಪ್ರೇರಕ ಶಕ್ತಿಯಾಗಿದ್ದರೆಂದು ಹೇಳಿದ್ರು. ನಾವು ಬಂದಿದ್ದೀವಿ ನಗರಸಭೆ ಸದಸ್ಯರಾಗಿ, ಅದರಲ್ಲಿ ಅವ್ರದ್ದು ಒಂದು ಪಾತ್ರ ಇದೆ, ನಮಗೆ ಅವರ ಆಶೀರ್ವಾದ ಇದೆ ಅಂತ ಹೇಳಿಕ್ಕೆ ನಾನು ಈ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೂ ನಾವೆಲ್ಲರೂ ಕೂಡ ಒಟ್ಟಾಗಿ ಇದೊಂದು ಕಾಂಗ್ರೆಸ್ ನಮ್ಮ ಪಕ್ಷವನ್ನು ನಾವು ಮುಂದಕ್ಕೆ ತುಂಬಾ ಒಗ್ಗಟ್ಟಾಗಿ ನಡೆಸಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಹಿಂದೆ ಹೇಗೆ ಆಗಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸೇವಾದಳದ ಜಿಲ್ಲಾಧ್ಯಕ್ಷ ಕಾವೇರಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಪಿ ಸುರೇಶ್, ಮಡಿಕೇರಿ ನಗರಾಧ್ಯಕ್ಷ ಪಿಎ ಹಾರೂನ್, ನಗರಸಭಾ ಉಪಾಧ್ಯಕ್ಷೆ ಲೀಲಾ ಶೇಷಮ್ಮ, ಸದಸ್ಯ ಪ್ರಕಾಶ್ ಆಚಾರ್ಯ ಮತ್ತಿತರರು ಹಾಜರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಕಲ ವ್ಯವಸ್ಥೆಗಳಿದ್ರೂ ಕೂಡ ವೈದ್ಯರ ಕೊರತೆ ಕಾಡ್ತಾ ಇದೆ. 13 ವೈದ್ಯರಿರಬೇಕಾದ ಈ ಆಸ್ಪತ್ರೆಯಲ್ಲಿ ಒಬ್ಬರೇ ವೈದ್ಯರು ಕಾರ್ಯನಿರ್ವಹಿಸ್ತಾ ಇದ್ದು ರೋಗಿಗಳ ಸ್ಥಿತಿಯಂತೂ ಹರೋಹರ ಎನ್ನುವಂತಾಗಿದೆ. ಸಂಬಂಧಿಸಿದವರು ಕೋಮಾ ಸ್ಥಿತಿಯಲ್ಲಿರುವ ಆಸ್ಪತ್ರೆಗೆ ಚಿಕಿತ್ಸೆ ನೀಡಬೇಕಾಗಿದೆ. ಇಲ್ಲದಿದ್ರೆ ಆಸ್ಪತ್ರೆಗೆ ಬೀಗ ಜಡಿದು ಅಂತ್ಯ ಸಂಸ್ಕಾರ ನೆರವೇರಿಸಬೇಕಾಗಿದೆ. ಹಲವು ಸಮಸ್ಯೆಗಳ ಸಿಕ್ಕಿನಲ್ಲಿ ನಲುಗ್ತಾ ಇರೋ ತಾಲೂಕು ಕೇಂದ್ರ ಎನಿಸಿಕೊಂಡಿರೋ ಸೋಮವಾರಪೇಟೆಗೆ ಸಮಸ್ಯೆಗಳಿಂದ ಮುಕ್ತಿಯೇ ಇಲ್ವೇನೋ ಅನ್ನಿಸ್ತಾ ಇದೆ. ಇಲ್ಲಿನ ತಾಲೂಕು ಕೇಂದ್ರದ ಆಸ್ಪತ್ರೆ ಕೇವಲ ಹೆಸರಿಗಷ್ಟೇ ಸೀಮಿತವಾಗಿದೆ. ಸುಮಾರು 120 ಹಾಸಿಗೆ ಸಾಮರ್ಥ್ಯದ ವಿಶಾಲ ಕಟ್ಟಡಗಳ ಈ ಆಸ್ಪತ್ರೆಯಲ್ಲಿ ಎಕ್ಸ್ರೇ, ಸ್ಕ್ಯಾನಿಂಗ್, ಇಸಿಜಿ ಮುಂತಾದ ಆಧುನಿಕ ಯಂತ್ರಗಳು ಧೂಳು ತಿಂತಾ ಇದೆ. ಸ್ಕ್ಯಾನಿಂಗ್, ಎಕ್ಸ್ರೇ, ಮೂಳೆ ತಜ್ಞರು, ಅರಿವಳಿಕೆ ತಜ್ಞರು, ENT, ಜನರಲ್ ಮೆಡಿಸನ್, ನೇತ್ರ ತಜ್ಞರುಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಇದೆ.
ಇಷ್ಟೆಲ್ಲ ವ್ಯವಸ್ಥೆಗಳಿದ್ರೂ ಕೂಡ ಇಲ್ಲಿರೋದು ಕೇವಲ ಒಬ್ಬರು ವೈದ್ಯರು ಮಾತ್ರ. 13 ಮಂದಿ ವೈದ್ಯರಿರಬೇಕಾದ ತಾಲೂಕು ಕೇಂದ್ರದ ಆಸ್ಪತ್ರೆಯಲ್ಲಿ ಕೇವಲ ಓರ್ವ ವೈದ್ಯರು ಕಾರ್ಯನಿರ್ವಹಿಸ್ತಾ ಇದ್ದು, ಇನ್ನು ರೋಗಿಗಳ ಪಾಡಂತೂ ಹೇಳೋದೇ ಬೇಡ. ದಿನಕ್ಕೆ ಸುಮಾರು 300ರಷ್ಟು ರೋಗಿಗಳು ಈ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬರ್ತಾರೆ. ಆಸ್ಪತ್ರೆಯ ಆಡಳಿತಾಧಿಕಾರಿ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ OV ಕೃಷ್ಣಾನಂದ ಅವರೊಬ್ಬರೇ ದಿನದ 24 ಗಂಟೆನೂ ಕಾರ್ಯನಿರ್ವಹಿಸಬೇಕಾದ ಸ್ಥಿತಿ ಇದೆ. ಸದ್ಯಕ್ಕೆ ಈ ಆಸ್ಪತ್ರೆಯಲ್ಲಿ ಕೇವಲ ಪ್ರಾಥಮಿಕ ಚಿಕಿತ್ಸೆಯಷ್ಟೇ ರೋಗಿಗಳಿಗೆ ದೊರೀತಾ ಇದೆ. ಅಕ್ಕಪಕ್ಕದ ಊರುಗಳಿಂದ ಆಸ್ಪತ್ರೆಯನ್ನ ನಂಬಿಕೊಂಡು ಬರೋ ರೋಗಿಗಳು ಚಿಕಿತ್ಸೆ ದೊರಕದೆ ಹಿಂತಿರುಗಬೇಕಾದಂತಹ ಪರಿಸ್ಥಿತಿ ಇದೆ. ಹಣ ಇದ್ದವರು ಖಾಸಗಿ ಆಸ್ಪತ್ರೆಗಳಿಗೋ ಅಥವಾ ನಗರಗಳ ಆಸ್ಪತ್ರೆಗೋ ತೆರಳಿ ಚಿಕಿತ್ಸೆ ಪಡಿತಾರೆ. ಆದ್ರೆ ದುಡ್ಡಿಲ್ಲದಿರೋ ಬಡವರ ಸ್ಥಿತಿ ಹೇಳೋದೇ ಬೇಡ. ಸಣ್ಣ ಪುಟ್ಟ ಕಾಯಿಲೆ ಆದ್ರೆ ಪರವಾಗಿಲ್ಲ, ಅಕಸ್ಮಾತ್ ಗಂಭೀರ ಸ್ಥಿತಿಯಲ್ಲಿ ಈ ಆಸ್ಪತ್ರೆನೇ ನೆಚ್ಕೊಂಡು ಬರೋ ರೋಗಿಯ ಸ್ಥಿತಿ ಹರೋಹರ. ವೈದ್ಯರ ಕೊರತೆ ನೀಗಿಸೋದು ಸರ್ಕಾರಕ್ಕೆ ಅಷ್ಟೊಂದು ಜಟಿಲ ಸಮಸ್ಯೆನಾ ಅನ್ನೋ ಪ್ರಶ್ನೆಗೆ ಕಾರಣನೂ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರು ಪ್ರತಿನಿಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನ ತಿರಸ್ಕರಿಸಿದ ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜಾಣ ಕುರುಡು ಪ್ರದರ್ಶಿಸುವ ಮೂಲಕ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಪ್ರತೀಕಾರ ತೀರಿಸಿಕೊಳ್ತಾ ಇದೆ ಅನ್ನೋ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳೋ ಇಲ್ಲಿನ ಕಾಂಗ್ರೆಸ್ ನಾಯಕರು ತಮ್ಮದೇ ಸರ್ಕಾರ ಇದ್ರೂ ನಗರದ ಸಮಸ್ಯೆಗಳನ್ನ ಬಗೆಹರಿಸೋಕೆ ಪ್ರಯತ್ನಿಸದಿರೋದು, ಈ ಬಗ್ಗೆ ಧ್ವನಿ ಎತ್ತದಿರೋದು ನಿಜಕ್ಕೂ ವಿಪರ್ಯಾಸ ಕಣ್ರಿ. ಹೀಗೆ ಎಲ್ಲಾ ವ್ಯವಸ್ಥೆಗಳಿದ್ರೂ ಸಮಸ್ಯೆಗಳಿಂದ ಹೊರತಾಗಿರದ ತಾಲೂಕು ಕೇಂದ್ರದ ಆಸ್ಪತ್ರೆ ಕುರಿತು ಜನಪ್ರತಿನಿಧಿಗಳು, ಆರೋಗ್ಯ ಇಲಾಖೆ, ಆಸ್ಪತ್ರೆಯ ರಕ್ಷಣಾ ಸಮಿತಿ ಇನ್ನಾದ್ರೂ ತಮ್ಮ ಜವಾಬ್ದಾರಿಯನ್ನ ಅರಿತುಕೊಳ್ಳಬೇಕಾಗಿದೆ. ಇಲ್ದಿದ್ರೆ ಕೋಮಾ ಸ್ಥಿತಿಯಲ್ಲಿರೋ ಆಸ್ಪತ್ರೆಗೆ ಬೀಗ ಜಡಿದು ಅಂತ್ಯ ಸಂಸ್ಕಾರ ನೆರವೇರಿಸಬೇಕಿದೆ. TV1 ನ್ಯೂಸ್, ಎಸ್ ಮಹೇಶ್, ಸೋಮವಾರಪೇಟೆ. ಮಡಿಕೇರಿಯಲ್ಲಿ ಅಂತರ್ಶಾಲಾ ವಿಜ್ಞಾನ ಮಾದರಿಗಳ ಪ್ರದರ್ಶನ ಸ್ಪರ್ಧೆ ಜರುಗಿತು. ವಿವಿಧೆಡೆಗಳ ಶಾಲಾ ವಿದ್ಯಾರ್ಥಿಗಳು ರಚಿಸಿದ ವಿಜ್ಞಾನ ಮಾದರಿಗಳು ಗಮನ ಸೆಳೆದವು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬಾಲಭವನ ಸಮಿತಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಮಡಿಕೇರಿಯ ಬಾಲಭವನದಲ್ಲಿ ಅಂತರ್ಶಾಲಾ ವಿಜ್ಞಾನ ಮಾದರಿಗಳ ಪ್ರದರ್ಶನ ಸ್ಪರ್ಧೆ ನಡೆಯಿತು. 8 ರಿಂದ 16 ವರ್ಷದೊಳಗಿನ ಮಕ್ಕಳಿಗೆ ಆಯೋಜಿಸಲಾಗಿದ್ದ ಸ್ಪರ್ಧಾ ಕಾರ್ಯಕ್ರಮವನ್ನು ಮಡಿಕೇರಿ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಪ್ರತಿಜಾ ಅಚ್ಚಪ್ಪ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ರಮೇಶ್ ಎಸ್ ಹಾಲ್ಬಾವಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಪಾರ್ವತಿ, ಸಂಪನ್ಮೂಲ ವ್ಯಕ್ತಿ ಎಂ ರಮೇಶ್, ಸ್ತ್ರೀಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಕವಿತಾ, ಶಿಕ್ಷಕರಾದ ಸುಮಾ, ಪಿಡಿ ಜ್ಯೋತಿ, ದಮಯಂತಿ, ಸವಿತಾ, ಕೀರ್ತನ ಮತ್ತಿತರರು ಹಾಜರಿದ್ದರು. ಜಿಲ್ಲೆಯ ವಿವಿಧೆಡೆಗಳ ಶಾಲಾ ವಿದ್ಯಾರ್ಥಿಗಳು ತಾವು ರಚಿಸಿದ ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಿದರು. TV1 ನ್ಯೂಸ್, ಮಡಿಕೇರಿ. ಮಕ್ಕಳ ಮೇಲೆ ನಡೀತಾ ಇರುವ ದೌರ್ಜನ್ಯ ಎಂಬ ವಿಷಯದ ಕುರಿತ ಕಾರ್ಯಾಗಾರ ನಡೆಯಿತು. ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಸಂಘ ಸಂಸ್ಥೆಗಳು ಜಾಗೃತಿ ಮೂಡಿಸಬೇಕೆಂದು ಗಣ್ಯರು ಅಭಿಪ್ರಾಯಪಟ್ಟರು. ಮಾನವ ಮತ್ತು ಮಕ್ಕಳ ಹಕ್ಕುಗಳ ಸಂಘ ಹಾಗೂ ಚೈಲ್ಡ್ ಲೈನ್ ವತಿಯಿಂದ ಮಡಿಕೇರಿಯ ಸರ್ಕಾರಿ ಪ್ರೌಢಶಾಲಾ ಸಭಾಂಗಣದಲ್ಲಿ ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಎಂಬ ವಿಷಯ ಕುರಿತು ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಯ ಅಧ್ಯಕ್ಷೆ ಆರತಿ ಸೋಮಯ್ಯ ಮಾತನಾಡಿ, ಮಕ್ಕಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು. ಸಂವಿಧಾನವು ಮಕ್ಕಳ ದೌರ್ಜನ್ಯದ ವಿರುದ್ಧ ಹಲವು ಕಾಯ್ದೆಗಳನ್ನು ಜಾರಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲವೆಂದು ವಿಷಾದ ವ್ಯಕ್ತಪಡಿಸಿದ ಆರತಿ ಸೋಮಯ್ಯ, ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ವಿವಿಧ ಸಂಘ ಸಂಸ್ಥೆಗಳು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಸಲಹೆ ನೀಡಿದರು. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾ ಕಾಯ್ದೆಗಳಿವೆ ಮಕ್ಕಳ ರಕ್ಷಣೆಯನ್ನು, ಹಕ್ಕುಗಳನ್ನು ಕಾಯಲಿಕ್ಕೆ. ತುಂಬಾ ತಿದ್ದುಪಡಿ ಕೂಡ ಬರ್ತಾ ಇದೆ. ವಿವಿಧ ಸಂಘ ಸಂಸ್ಥೆಗಳು ಇದರ ನಿಟ್ಟಿನಲ್ಲಿ ಮಕ್ಕಳನ್ನು ಕಾಪಾಡುವ ನಿಟ್ಟಿನಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಆ ಸೇಫ್ಟಿ ನೆಟ್ ಅಂತ ನಾವು ಏನು ಹೇಳ್ತಾ ಇದ್ದೇವೆ, ಮಕ್ಕಳಿಗೆ ನಾವು ಆ ಸೇಫ್ಟಿ ನೆಟ್ ಅನ್ನ ನಾವು ಪ್ರೊವೈಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಯಾಕೆ ಅಂತ ಹೇಳಿದ್ರೆ,
ನಮ್ಮಲ್ಲಿ ಮಕ್ಕಳ ಹಕ್ಕಿನ ಬಗ್ಗೆ ಅರಿವು ಇಲ್ಲ. ಮಕ್ಕಳಿಗೂ ಕೂಡ ಮಕ್ಕಳ ಹಕ್ಕಿನ ಬಗ್ಗೆ ಅರಿವು ಇಲ್ಲ. ವಕೀಲರಾದ ಎಂ ಮೀನಾಕುಮಾರಿ ಮಾತನಾಡಿ, ಹಿಂದಿನಿಂದಲೂ ಮಕ್ಕಳು ಹಾಗೂ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುತ್ತಲಿದ್ದು, ಇಂತಹ ದೌರ್ಜನ್ಯಗಳ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ತೊಡಗಿಸಿಕೊಳ್ಳುವಂತೆ ಹೇಳಿದರು. ಅದರಿಂದ ನಾನು ಫಸ್ಟ್ ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಬೇಕು. ನಿಮಗೆ ಗೊತ್ತಿರ್ಬೇಕು, ನಮ್ಮ ಸಂವಿಧಾನದಲ್ಲಿ ಮಕ್ಕಳಿಗೆ ಸ್ಪೆಷಲ್ ಹಕ್ಕು ಕೊಟ್ಟಿದ್ದಾರೆ. ಸಾಧಾರಣವಾಗಿ ಮಕ್ಕಳು ಲೈಂಗಿಕವಾಗಿ ದೌರ್ಜನ್ಯಗೊಳಗಾಗೋದು ಯಾರಿಂದ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರುವಂತವರಿಂದನೇ ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಒಳಪಡೋದು. ಕಾರ್ಯಕ್ರಮದಲ್ಲಿ ಮಾನವ ಹಕ್ಕು ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಯ ಉಪಾಧ್ಯಕ್ಷೆ ಡಾಕ್ಟರ್ ದೇವಿ ಆನಂದ್, ಸರ್ಕಾರಿ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ಕೆಪಿ ಗುರುರಾಜ್, ಚೈಲ್ಡ್ ಲೈನ್ ಸಂಯೋಜಕರಾದ ನೀಮಾ ಯೋಗಾನಂದ, ಲಿಖಿತ್, ಸಿರಾಜ್, ಶೋಭಾಲಕ್ಷ್ಮಿ, ಮಂಜುಳಾ, ಕುಸುಮ ಹಾಜರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ ನ್ಯೂಸ್ ನಲ್ಲಿ ಇದೀಗ ಮತ್ತೊಂದು ಬ್ರೇಕ್. ಕಿಗಾಲಿ ಕಲರ್ ರೂಫಿಂಗ್. Sunrain built with confidence. Kigali Color Roofing Sheets. Manufacturing world-class roofing sheets and wall cladding of international quality. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೆಡ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್, ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. Metal roofing have several benefits. It's weatherproof, it's lightweight, it's portability. Color-coated roof sheets. All kinds of roofs in one roof. Best price, international quality. Glass designing only at Kigali Color Roofings. All colors tile sheets available. We undertake all kinds of dress work. Kigali Color Roofings. Plot number 51. KIADB, Sundar Nagar, Kushal Nagar. 08276 278 400 9480 446891 9591 874 348. Virajpet, opposite Muttappa Temple, Kukluru Village, Murnad Road, Virajpet. 08274 256 244 81971 34060 9845 797954. Kigali Color Roofing. ಕವನ್ ಸ್ಟೋರ್ಸ್ ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್ ಸೆಂಟರ್, ಕಾವೇರಿ ಕಲಾ ಕ್ಷೇತ್ರದ ಬಳಿ, ಸಿಎಂಸಿ ಕಾಂಪ್ಲೆಕ್ಸ್, ಮಡಿಕೇರಿ. ಆಫರ್ 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 ಮೆಗಾ ಆಫರ್, ಮೊಬೈಲ್ ಆಫರ್. ಗ್ಯಾಲಕ್ಸಿ ಕೋಡ್ 2 MRP 12,420 and offer rate 7,990. Galaxy S-Tuos 3 MRP 9,710 and offer rate 7,550. Galaxy Tab 4 7 inches MRP 19,130, offer rate 17,790. Galaxy Grand 2 MRP 24,570, offer rate 18,500. Galaxy Note 3 Neo MRP 26,900 and offer rate 23,900. Galaxy Ace Next MRP 7,990 and offer rate 6,890. Galaxy Star Advance MRP 8,470 and offer rate 6,590 only. Micromax Canvas Cleanser 2 MRP 11,500 and offer rate 9,499. Micromax Unit 2 8,499, offer rate 6,899. Canvas 2 Colors MRP 11,500 and offer rate 10,099 only. Micromax Doodle 3 MRP 9,999, offer rate 8,099. Canvas Fire MRP 7,999, offer rate 6,949 only. Smartphone ಪಡೆದುಕೊಂಡಲ್ಲಿ 4GB memory card free. Mobile and DTH currency ನಮ್ಮಲ್ಲಿ ಲಭ್ಯ. ಈ ಅವಕಾಶ ಕೆಲವೇ ದಿನಗಳು ಮಾತ್ರ. ಇಂದೇ ಭೇಟಿ ನೀಡಿ ಕವನ್ ಸ್ಟೋರ್ಸ್ ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್, ಕಾವೇರಿ ಕಲಾ ಕ್ಷೇತ್ರದ ಬಳಿ, ಸಿಎಂಸಿ ಕಾಂಪ್ಲೆಕ್ಸ್, ಮಡಿಕೇರಿ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ. ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ, ಅಮೋಘ ಡಿಸ್ಕೌಂಟ್, ಉಚಿತ ಕೂಪನ್ನಲ್ಲಿ 1 ಲಕ್ಷಕ್ಕೂ ಮಿಗಿಲಾದ ಬಂಪರ್ ಬಹುಮಾನ. ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ ಮಾತ್ರ. ಎಲ್ಇಡಿ ಖರೀದಿಯ ಮೇಲೆ ರೂಪಾಯಿ 2,000ದಿಂದ 10,000ದವರೆಗೆ ಎಕ್ಸ್ಚೇಂಜ್ ಆಫರ್.
LED ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ. ಸ್ಕೈಪ್ ಕ್ಯಾಮೆರಾ, ಹೋಮ್ ಥಿಯೇಟರ್, ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ. ವಾಷಿಂಗ್ ಮಿಷಿನ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಡಿಸ್ಕೌಂಟ್. ಬ್ಲಾಂಕೆಟ್ ರೂಪಾಯಿ 700ರಿಂದ 7990 ಬೆಲೆಯ ಖಚಿತ ಬಹುಮಾನ. ರೆಫ್ರಿಜರೇಟರ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಎಕ್ಸ್ಚೇಂಜ್ ಡಿಸ್ಕೌಂಟ್. ರೂಪಾಯಿ 7000ದಿಂದ 2990ರವರೆಗೆ ಖಚಿತ ಬಹುಮಾನ ಮತ್ತು ಆಯ್ದ ಮಾಡೆಲ್ಗೆ ಟ್ಯಾಬ್ ಉಚಿತ. ಮಿಕ್ಸಿ ಖರೀದಿಸಿ ರೂಪಾಯಿ 2000ವರೆಗೆ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆ ಸ್ಟವ್ ಯಾವುದೇ ಇರಲಿ ಹೇಗೆ ಇರಲಿ ಎಕ್ಸ್ಚೇಂಜ್ ರೂಪಾಯಿ 3000ವರೆಗೆ ಡಿಸ್ಕೌಂಟ್ ಪಡೆಯಿರಿ. ಕಾರ್ಡ್ ಕೊಂಡಲ್ಲಿ ಬೆಡ್ ಉಚಿತ, ಅಲ್ಮೆರಾದೊಂದಿಗೆ ಕುಕ್ಕರ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ. ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ. ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಅಶ್ವಥ ಕಟ್ಟೆ, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272225571 9448125571. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಶ್ರೀ ಭಗವಾನ್ ಬಿಲ್ಡರ್ಸ್ ಮೂರ್ನಾ, ನಿಮ್ಮ ಕನಸುಗಳನ್ನು ನನಸಾಗಿಸಲು ಭಗವಾನ್ ಬಿಲ್ಡರ್ಸ್ ಸುಂದರವಾದ ಮನೆ, ಶಾಪಿಂಗ್ ಮಾಲ್, ಗೋಡೌನ್, ಹೋಮ್ ಸ್ಟೇ, ಫಾರ್ಮ್ ಹೌಸ್, ಯಾವುದೇ ಕಟ್ಟಡಗಳನ್ನು ಅತ್ಯಂತ ಸುಂದರವಾಗಿ ಒಳ್ಳೆಯ ಗುಣಮಟ್ಟದೊಂದಿಗೆ ಸಕಾಲದಲ್ಲಿ ಒದಗಿಸಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ ಎಸ್ ಸುರೇಶ್ ಕುಮಾರ್, ಶ್ರೀ ಭಗವಾನ್ ಬಿಲ್ಡರ್ಸ್ ಮೂರ್ನಾ. ಫೋನ್ ನಂಬರ್ 9484065534 9341678986. ಶ್ರೀ ಭಗವಾನ್ ಬಿಲ್ಡರ್ಸ್. ದೀಪ್ ಕಲಾ ಎಕ್ಸ್ಕ್ಲೂಸಿವ್ ಡಿಸೈನರ್ ಸ್ಟುಡಿಯೋ. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact 08214247 ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವಿಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಹೋಟೆಲ್ ಅಮೆಜಾನ್ ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ. ಹೋಟೆಲ್ ಅಮೆಜಾನ್. Bangalore food and all types of seafood only at Amazon. Sea fish, pomfret, angel fish, silver fish, nang fish, bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾ, ಮೈಸೂರು. 0821240530 72047693030. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ.
Topco Zamzam BM Road, Kushalnagar, Karnataka. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 8801237678, 9342178780. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಸಿದ್ದಾಪುರದ ರ್ಯಾಂಬೋ ಯುವಕ ಯುವತಿ ಸಂಘಟನೆಯ 28ನೇ ವಾರ್ಷಿಕೋತ್ಸವ ಸಂಭ್ರಮದಿಂದ ನಡೆಯಿತು. ಸಂಘಟನೆಗಳು ಸಾಮಾಜಿಕ ಜವಾಬ್ದಾರಿ ಹೊತ್ತು ಕಾರ್ಯನಿರ್ವಹಿಸಿದರೆ ದೇಶದ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಸಿದ್ದಾಪುರ ಸಮೀಪದ ನೆಲ್ಲೆಹುದಿಕೇರಿಯಲ್ಲಿ ರ್ಯಾಂಬೋ ಯುವಕ ಯುವತಿ ಸಂಘದ 28ನೇ ವಾರ್ಷಿಕೋತ್ಸವ ಸಂಭ್ರಮದಿಂದ ನೆರವೇರಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ವಿಕೆ ಲೋಕೇಶ್ ಮಾತನಾಡಿ, ದೇಶದಲ್ಲಿ ಯುವಶಕ್ತಿಯಿಂದ ಇಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾಣಲು ಸಾಧ್ಯವಾಗಿದೆ. ಯುವಕರು ಸಂಘಟನೆ ಮೂಲಕ ಸಾಮಾಜಿಕ ಚಿಂತನೆಯಡಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಲ್ಲಿ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ತಿಳಿಸಿದರು. ಒಂದು ಛಲ ಮನೋಭಾವನೆ ಇದೆ ಅಂತ ಅದರ ಅರ್ಥ. 28 ವರ್ಷಗಳು ಸಂದಿವೆ ಅಂತ ಹೇಳಿದ್ರೆ ಒಂದಿಷ್ಟು ಅದರಲ್ಲಿ ತ್ಯಾಗ ಇದೆ. ಯಾವುದೇ ಸಂಘ ಸಂಸ್ಥೆ ಬೆಳ್ಕೊಂಬರಬೇಕಾದರೂ ಕೂಡ ನಾವು ಕಾಣ್ತೇವೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ 3-4 ಜನ ಒಂದಿಷ್ಟು ಆಕ್ಟಿವ್ ಆಗಿರುವಂಥ ಪದಾಧಿಕಾರಿಗಳು ಆ ಸಂಘ ಸಂಸ್ಥೆಯಲ್ಲಿ ಇರ್ತಾರೆ. ಆ ಪದಾಧಿಕಾರಿಗಳು ಬೆಳೆದು ಎಲ್ಲೋ ತನ್ನ ಕಾಲ ಮೇಲೆ ತಾನು ನಿಲ್ಕೋಬೇಕು ಅನ್ನೋ ಚಿಂತನೆಯಲ್ಲಿ, ಆರ್ಥಿಕವಾಗಿ ನಿಂತ್ಕೋಬೇಕು ಅನ್ನೋ ಚಿಂತನೆಯಲ್ಲಿ ಯಾವುದೋ ಕೆಲಸವನ್ನು ಹುಡುಕೊಂಡು ಆ ಪದಾಧಿಕಾರಿಗಳು ಹೋದ್ಮೇಲೆ ಆ ಸಂಘ ಸಂಸ್ಥೆಗಳು ಮುಚ್ಚಿ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಕೀಂ ಮಾತನಾಡಿ, ಯುವಕ ಯುವತಿಯರನ್ನೊಳಗೊಂಡ ರ್ಯಾಂಬೋ ಸಂಘಟನೆಯು ಕ್ರೀಡೆ, ಸಮಾಜ ಸೇವೆ, ಶಿಕ್ಷಣ, ಪರಿಸರ ರಕ್ಷಣೆಗೆ ಹೆಚ್ಚಾಗಿ ಒತ್ತು ನೀಡುವುದರೊಂದಿಗೆ ಜಿಲ್ಲೆಯಲ್ಲಿ ಮಾದರಿ ಸಂಘಟನೆಯಾಗಿದೆ ಎಂದರು. ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ತಮ್ಮ ಸಂಘದ ವತಿಯಿಂದ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂಥ ಕೆಲಸಗಳನ್ನು ಇವತ್ತು ಸಂಘಟನೆಗಳು ಮಾಡಬೇಕಾಗಿದೆ. ಇದು ನಾವು ನೋಡ್ತಾ ಇದ್ದೀವಿ, ಅನೇಕ ಸಂಘಟನೆಗಳು ಹುಟ್ಟುಕೊಳ್ತಾ ಇದ್ದೀವಿ. ಅನೇಕ ಸಂಘಟನೆ ಹುಟ್ಟಿ ಅದು ಅವನತಿ ಹಾದಿಗೆ ಹೋಗ್ತಾ ನೋಡ್ತಾ ಇದ್ದೀವಿ. ಇದಕ್ಕೆ 28ನೇ ವರ್ಷಕ್ಕೆ ಕಾಲಿಂಟಂತಹ ಈ ಸಂಘಟನೆಗಳು ಇನ್ನಷ್ಟು ಬೆಳೆದು ಇಡೀ ನಮ್ಮ ಗ್ರಾಮ ಪಂಚಾಯಿತಿ ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸಫಿಯಾ, ಸದಸ್ಯರಾದ ಹಳಗದ್ದ ಮಾದಪ್ಪ, ಪಿಆರ್ ಭರತ್, ಅನೀಫ್, ಸಮಾಜ ಸೇವಕ ಜೋಸೆಫ್ ಶ್ಯಾಮ್, ಸ್ಥಳೀಯರಾದ ಹೇಮಂತ್, ವಿಜೇಶ್, ಮಹಿಳಾ ಸಂಘಟನೆಯ ಕಾರ್ಯಕರ್ತೆ ಗ್ರೇಸಿಮಣಿ, ಮುತ್ತಮ್ಮ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಸಿದ್ದಾಪುರ. ನ್ಯೂಸ್ ಎಂಡ್ ಮಾಡೋ ಮೊದಲು ಟಿವಿ1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ.
ಮತ್ತೊಮ್ಮೆ ಹೆಡ್ಲೈನ್ಸ್. ಭೂ ಒತ್ತುವರಿ ತೆರವುಗೊಳಿಸುವ ಸರ್ಕಾರದ ಕ್ರಮಕ್ಕೆ ತೀವ್ರ ವಿರೋಧ. ಬೆಳೆಗಾರರಿಗೆ ಅನಗತ್ಯ ಕಿರುಕುಳದ ವಿರುದ್ಧ ಆಕ್ರೋಶ. ಸೋಮರ್ಪೇಟೆಯಲ್ಲಿ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶದಲ್ಲಿ ಪ್ರಮುಖರ ಆಕ್ಷೇಪ. ಭೂ ಒತ್ತುವರಿ ಕುರಿತು ಬೆಳೆಗಾರರು ರಾಜಿಗೆ ಮುಂದಾಗದಿರಿ. ಬೆಂಗಳೂರಿನ ಕಿಸ್ಸಿಂಗ್ ಡೇ ಆಚರಣೆಗೆ ತೀವ್ರ ವಿರೋಧ. ಮಾಜಿ ಸಂಸದೆ ತೇಜಸ್ವಿನಿ ರಮೇಶ್ ಕಿಡಿ. ಕೊಡಗಿನ 53 ಗ್ರಾಮಗಳು ಪರಿಸರ ಸೂಕ್ಷ್ಮ ವಲಯಕ್ಕೆ. ವಾಸ್ತವಾಂಶದ ಸರ್ವೆಯೊಂದಿಗೆ ಜನಾಭಿಪ್ರಾಯದ ವರದಿ ಸರ್ಕಾರಕ್ಕೆ. ಗ್ರಾಮ ಸರ್ವೆಗೆ ತಡೆಯೊಡ್ಡದಂತೆ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಮನವಿ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ 98ನೇ ಜನ್ಮದಿನಾಚರಣೆ. ಕಾಂಗ್ರೆಸ್ ಕಚೇರಿಯಲ್ಲಿ ರಾಷ್ಟ್ರ ನಾಯಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಗಣ್ಯರಿಂದ ಪ್ರಿಯದರ್ಶಿನಿಯವರ ಗುಣಗಾನ. ಸಕಲ ವ್ಯವಸ್ಥೆಗಳಿದ್ರೂ ವೈದ್ಯರ ಕೊರತೆ ಕಾಡ್ತಾ ಇರುವ ಸೋಮರ್ಪೇಟೆ ಸರ್ಕಾರಿ ಆಸ್ಪತ್ರೆ. ಕೋಮಾ ಸ್ಥಿತಿಯಲ್ಲಿರುವ ಆಸ್ಪತ್ರೆಗೆ ಚಿಕಿತ್ಸೆ ನೀಡಿ, ಇಲ್ಲ ಬೀಗ ಜಡಿದು ಅಂತ್ಯ ಸಂಸ್ಕಾರ ಹಾಡಿ ಸಾರ್ವಜನಿಕರ ಕಿಡಿಬಿಡಿ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ನೈಜ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರಿ TV1. ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣು. TV1 News sponsored by RS Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. ಶ್ರೀದೇವಿ ಅರ್ತ್ ಮೂವರ್ಸ್ ಮಡಿಕೇರಿ. Hotel Amazon, Ilwal. Multi-cuisine family restaurant.